ನಮಸ್ತೆ ಸರ್. ಹೊನ್ನಾಳಿ ತಾಲೂಕು ನೆಲವನೆ ಗ್ರಾಮದ ನಾವು ದಲಿತರು ಸರ. ನಮಗೆ ಇಲ್ಲಿ ಕಾಮಗಾರಿ ಕೆಲಸ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿ ನೆಲವನೆ ಗ್ರಾಮದಲ್ಲಿ ಕಾಮಗಾರಿ ಕೆಲಸ ಮಾಡಕ್ಕೆ ಬಂದಲ್ಲಿ ನಮಗೆ ಕೆರೆ ಬೇಡ, ಇಲ್ಲಿ ಊಣ ತೆಗೆದ್ರೆ ನಮಗೆ ನೀರಿಗೆ ತೊಂದರೆ ಆಕತಿ, ಜೌಗ್ ಆಕತಿ ಅಂತೇಳಿ ಕೆಲಸ ತೆರವಿದಾರೆ ಸರ್ ನಮಗೆ ಊರ ಗ್ರಾಮಸ್ಥರು. ಇದಕ್ಕೆ ನಮಗೆ ಕೆಲಸ ಇಲ್ಲ ಅಂತೇಳಿ ನಾವು ಇವತ್ತು ಅಷ್ಟರು ಇಲ್ಲೇ ಕೂತ್ಕೊಂಡಿದ್ದೀವಿ. ನಮಗೆ ಕಾಮಗಾರಿ ಕೆಲಸ ಎಲ್ಲಿ ಹಾಕಿ ಕೊಡ್ತೀರಿ ಮತ್ತು ನಮಗೆ ಯಾವ ಥರ ಕೆಲಸ ಕೊಡ್ತೀರಿ ಅಂತ ನಾವು ಬಂದಿದ್ದೀವಿ. ನಿಮ್ಮ ಮರೆ ಬಂದಿದ್ದೀವಿ. ನೀವೇನು ನಮಗೆ ತೆರವು ಮಾಡಿ ಕೊಡ್ತೀರಿ ಸ್ವಲ್ಪ ನೀವು ಗಮನ ತಗೊಂಡು ಹೇಳ್ರಿ ಸರ್. ಗ್ರಾಮ ಪಂಚಾಯಿತಿ ಅಧಿಕಾರಿ ವಿಜಯ್ ಕುಮಾರ್ ಅವರು ಮತ್ತು ಇಂಜಿನಿಯರ್ ಆದಂಥ ಸಂದೀಪ್ ಮಾಜಿ ನಂಬರ್ ಇಂಜಿನಿಯರ್ ಅವ್ರಿಗೆ ನಾವು ಕೂಡ ಫೋನ್ ಕರೆಯಲ್ಲಿ ಕೂಡ ಮಾತಾಡಿದ್ದೇವೆ. ಅವ್ರಿಗೆ ತಮಗೆ ಮಂಗಳವಾರ ಮತ್ತು ಬುಧವಾರ ಕೆಲಸವನ್ನು ಕೊಡುವಂಥದ್ದು ಕೂಡ ನಾವು ಮಾಡ್ತೇವೆ ಅವರಿಗೆ ಅಂತಲೂ ಕೂಡ ಅವ್ರಿಗೆ ಹೇಳಿದ್ದಾರೆ. ತಮಗೇನು ಹೇಳಿದಾರೆ ಕೂಡ ಅದನ್ನು ತಿಳಿಸ್ಬೋದಾಗಿ. ಈಗ ನಮಗೆ ಏನು ಇಲ್ಲಿ ನೆಲವನ್ನೇ ಬಿಟ್ಟು ಕುಂಬ್ಳೂರು ಪಂಚಾಯತಿಯಲ್ಲಿ ಅಲ್ಲಿ ಕೆಲಸ ಕೊಡ್ತೇವೆ ಅಂತ ಹೇಳ್ತಿದಾರೆ ಸರ. ಗುಡ್ಡಕ್ಕೆ ಅಲ್ಲಿಂದ 5-6 ಕಿಲೋಮೀಟ್ರ್ ದೂರ ಆಗುತ್ತೆ. ನಾವು ಗಂಡು ಮಕ್ಳಿದ್ದಾರೇನೋ ಬೈಕ್ ತಗೊಂಡು ಹೋಗ್ತೀವಿ, ಹೆಣ್ಮಕ್ಳಿದ್ದರು ನಡ್ಕೊಂಡು ಓಡಾಡೋಕ್ಕಾಗಲ್ಲ. ವಯಸ್ಸಾದವರು ಇದ್ದಾರೆ, ಭಾಳ ಬಡವರು ಅದಾರೆ, ಬೈಕ್ ಇಲ್ದಂಥ ವ್ಯವಸ್ಥೆ ಇಲ್ದವರು ಅದಾರೆ. ಅವರೆಲ್ಲ ಅಲ್ಲಿ ಹೋಗಿ ಬರೋಕ್ಕೆ ನಡ್ಕೊಂಡು ಹೋಗಿ ಬರೋಕ್ಕಾಗಲ್ಲ ಸರ್. ನಮಗೆ ಊರಲ್ಲಿ ಇರೋ ಕೆಲಸಗಳ ಬೇರೆ ಥರನೇ ಮಾಡಿಕೊಡೋಕ್ಕೆ ಒಂದು ತೆರವು ಮಾಡಿಕೊಡ್ರಿ ಸರ್. ಕುಂಬ್ಳೂರಲ್ಲಿ ಗುಡ್ಡದಲ್ಲಿ ಕೆಲಸ ಮಾಡೋಕ್ಕೆ ಕೊಡ್ತೀವಿ ಅಂತ ಪಿ ಡಿ ಊರು ಹೇಳ್ತಿದಾರೆ ಸರ್. ನಮಗೆ 3-5 ಕಿಲೋಮೀಟ್ರ್ ದೂರ ಐತಿ ಅದು. ಅಲ್ಲಿಗೆ ಬಡವ್ರ ಬಗ್ಗರು ಹೋಗೋಕ್ಕಾಗ್ತಾಯಿಲ್ಲ, ವಯಸ್ಸಾದವರು ಕೆಲಸಕ್ಕೆ ಬರ್ತಾಯಿದ್ದಾರೆ, ಅವರೆಲ್ಲ ನಡೆದು ಹೋಗೋಕ್ಕಾಗ್ತಾಯಿಲ್ಲ. ಬೈಕ್ ಇಲ್ದವರು ಭಾಳ ಜನ ಅದಾರೆ ಸರ್, ಅವ್ರಿಗೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಊರಲ್ಲಿ ಕೆಲಸಗಳು ಬೇಕಾದಷ್ಟು ಕೆಲಸ ಇದೆ. ನಮ್ಮೂರಾಗೆ ಕೆಲಸ ಹಾಕಿಕೊಡ್ರಿ, ಅದನ್ನು ನಾವು ಇಲ್ಲೇ ಮಾಡಿಕೊಡ್ತೀವಿ. ನಮಗೆ ದಿನ ಒಂದು ನಮಗೆ ಕೂಲಿ ಅನುಕೂಲ ಆದರೆ ನಮಗೆ ನಮ್ಮ ಹೊಟ್ಟೆ ಸಲುವಕ್ಕೆ ಒಂದು ದಾರಿ ಆಗುತ್ತೆ ಸರ್. ಅಲ್ಲ, ನಾನು ಕ್ಯಾಜುಯಲ್ ಆಗಿ ತಮಗೆ ಪ್ರಶ್ನೆ ಕೇಳೋದು, ಒಂದು ಟ್ಯಾಕ್ಟ್ರಿಯನ್ನು ಮಾಡ್ಕೊಂಡ್ರೆ ಇಲ್ಲ ಆಟೋನ ಮಾಡ್ಕೊಂಡ್ರೆ ಸದ್ಯದ ಮಟ್ಟಿಗೆ ಕುಂಬ್ಳೂರು ಗುಡ್ಡದಲ್ಲಿ ಕೆಲಸ ಕೊಟ್ಟರೆ ಹೋಗೋದು ಈಗ ಟ್ಯಾಕ್ಟ್ರಿ ಆಗಲಿ ಆಟೋ ಆಗಲಿ ಬಾಡಿಗೆ ಕೊಡ್ಬೇಕು ಸರ್. ಬಾಡಿಗೆ ಕೊಡೋಕ್ಕೆ ನಮಗೆ ದುಡ್ಡು 10 ದಿನ ಗಂಟಲೆ ದುಡ್ಡು ಹಾಕಲ್ಲ. ಆ ದುಡ್ಡನ್ನು ನಾವು ಎಲ್ಲೇ ತರೋಣ ಸಹ, ನಾವು ಒಟ್ಟಿಗಿಲ್ದರು ಆ ದುಡ್ಡು ತಗೊಂಬಂದೆ ನಾವು ಜೀವನ ಮಾಡೋಕ್ಕೆ. ಈಗ ಬರ ಪರಿಹಾರ ಅನ್ನೋದು ಒಂದು ಎಲ್ಲ ರಾಜ್ಯದಾಗೂ ಬಂದಿದೆ. ನಮಗಿವತ್ತು ಕೂಲಿ ಮಾಡಿದರೆ ಜೀವನ, ಇಲ್ಲದ್ರಿಲ್ಲ. 10 ದಿನ ಗಂಟಲೆ ನಾವು ಇವ್ರ ಹತ್ರ ಪೇಚಾಡ್ಬೇಕು, ಪಿ ಡಿ ಒ ಹತ್ರ. 10 ದಿವಸನೂ ಆಯ್ತು, ಕೊನೆ ತಿಂಗಳಾದರೂ ಆಯ್ತು, ಅಮೌಂಟ್ ಸರಿಯಾಗಿ ಆಗ್ತಾಯಿಲ್ಲ. ಈ ಥರ ಆದಾಗ ಮತ್ತು ನಾವು ಯಾವ ಥರ ಟ್ಯಾಕ್ಟ್ರಿಗಾಗಲಿ ಆಟೋಕ್ಕಾಗಲಿ ಬಾಡಿಗೆ ಕೊಟ್ಟು ನಾವು ಯಾವ ಥರ ಹೋಗ್ಬೇಕು ಸರ್? ಈಗ ನಮಗೆ ಮನೆಯಾಗ ಉಪ್ಪು ಮೆಣಸಿಕಾಯಿ ಇಲ್ಲದ್ರೆ ಥರ ಯೋಗ್ಯತೆ ಇಲ್ಲ ನಮಗೆ. ಅಂಥದ್ರಾಗ ನಾವು ಅದಕ್ಕೆ ಬಾಡಿಗೆ ಕೊಟ್ಕೊಂಡು ದುಡ್ಡು ಎಲ್ಲೋ ಕಲೆಕ್ಟ್ ಮಾಡ್ಕೊಳಣ ಸಹ. ಇವತ್ತು ಇವರು ಪಾಪ ಇವ್ರು ಬಂದಿದ್ದಾರೆ ಅಂದರೆ ಇವ್ರಿಗೂ ಸಹ ನಮಗೆ ಏನು ಸಹಕರಿಸೋಕೆ ಆಗ್ತಾಯಿಲ್ಲ. ಅಂಥದ್ರಾಗ ಇವತ್ತೇನೋ ಅವರು ಮಾರಾಯರು ನಮಗೆ ತೆರವು ಮಾಡ್ಕೊಡೋಕೆ ಬಂದಿದ್ದಾರೆ. ಇದಕ್ಕೆಲ್ಲರೂ ನೀವು ಕ್ರಮಗೊಳ್ಬೇಕು ಸರ್. ಈಗ ನಮ್ಮೂರ ಸಮಸ್ಯೆ ಇರೋದು ಏನಪ್ಪ ಅಂದರೆ ಡ್ರೈನೇಜು ಉಕ್ಕಂದು ಹೋಗೈತಿ. ಆ ಡ್ರೈನೇಜ್ ಕ್ಲೀನ್ ಮಾಡಬೇಕು. ಆ ಕಡೆ ಮೂಲೆ ಕೆರೆ ಐತಿ, ಅದನ್ನು ಸ್ವಚ್ಛ ಮಾಡಬೇಕು. ಕೆಲಸ ಇಲ್ಲೇ ಬೇಕಾದ ಒಟ್ಟೈತಿ. ನೀವು ಗುಡ್ಡಕ್ಕೆ ಹಾಕಿ ಕೊಡ್ತಾನೆ, ಅಲ್ಲಿ ಹಾಕಿ ಕೊಡ್ತಾನೆ ಅಂದ್ರೆ ಅವ್ರು ನಡ್ಕೊಂಡು ಹೋಗೋದು ಹೆಂಗೆ, ಅವ್ರು ಮಾಡೋದು ಹೆಂಗೆ? ಇಲ್ಲೇ ಸಮಸ್ಯೆ ಊರಿನ ಗ್ರಾಮಸ್ಥರು ಹೇಳ್ದಂಗೆ ಇಲ್ಲೇ ಸಮಸ್ಯೆ ಬಂದು ಪರಿಶೀಲನೆ ಮಾಡಿರಿ. ಅದು ಸಮಸ್ಯೆ ಎಲ್ಲೈತಿ ಅನ್ನೋದು ನೀವು ಕೆಲಸ ಹಾಕಿಕೊಡ್ರಿ. ನಡ ಊರಾಗ ಕೆರೆ ಹೊಡೆದ್ರೆ ಇರೋ ಮನೆಗಳೆಲ್ಲ ಹಾಳಾಗಿ ಹೋಕ್ಕವೆ. ನಾಳೆ ಮಕ್ಕಳು ಮರಿ ಕೆರೆ ಬಿದ್ದು ಪಾಲಾಗಿ ಹೋದ್ರೆ ಅವ್ನು ನೋಡ್ಕೊನಾರ ಯಾರು? ಅವ್ನು ನೋಡೋರು ಯಾರು? ಮಾಡೋರು ಯಾರು? ಮಕ್ಕಳು ಎಲ್ಲ ಕೂಲಿ ಕಾರ್ಮಿಕರು ಇರೋರು ಎಲ್ಲರೂ ಹೋಗ್ತಾರೆ ಹೊಲಕ್ಕೆ ಅವ್ರವ್ರ ಬದುಕಿಗೆ. ನೀವು ಊರ ಸಮಸ್ಯೆ ಇದ್ದದ್ದು ಪರಿಹಾರ ಮಾಡ್ಬೇಕು ಬಂದು. ಅದನ್ನು ಬಿಟ್ಟು ಅವ್ರಿಗೆ ಕೆಲಸ ಇಲ್ಲ, ಗುಡ್ಡಕ್ಕೆ ಹೋಗ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ ಅಂದ್ರೆ ಅವ್ರು ಎಲ್ಲಿ ಹೋಗೋಕ್ಕಾಗಲ್ಲ. ಊರಾಗ ಬೇಕಾದಷ್ಟು ಕೆಲಸ ಐತಿ. ಬಂದು ಅದನ್ನ ನೀವು ನೋಡಿ ಪರಿಹಾರ ಮಾಡಿರಿ ಅಷ್ಟೇ. ನಮ್ಮ ಮಾತುಗಳು 4 ಮಾತಾಡ್ರಿ. ಅದು ಮಾತಾಡೋಣ. ಈಗ ನಮ್ಮೂರದ್ದು ಸಮಸ್ಯೆ ಏನಪ್ಪ ಅಂತಂದರೆ, ಇಲ್ಲಿ ಊರಾಗ ಊರಿನ ಮಧ್ಯಭಾಗದಲ್ಲಿ ಕೆರೆ ಇರೋದ್ರಿಂದ ಈಗ ಆ ಕೆರೆನ ಎತ್ತಿಸ್ಬೇಕು, ತೆಗಿಸ್ಬೇಕು, ಕೆರೆ ಹೊಸ್ದಾಗಿ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಬೇರೆ ಯಾರೋ ಒಬ್ಬರು ವೈಯಕ್ತಿಕವಾಗಿ ಪ್ಲಾನ್ ಮಾಡ್ತಾ ಇರ್ಬೋದು. ಇಡೀ ಗ್ರಾಮದ ಜನತೆನ ಪೂರ್ತಿ ಬಂದು ಕೇಳೋದಾದರೆ ಪಿ ಡಿ ಒಗೆ ಇದಕ್ಕೆ ಮೊದಲನೇ ಆದ್ಯತೆ ಕೊಡ್ತೀವಿ ನಾವು. ಪಿ ಡಿ ಒ ಬಂದು ಗ್ರಾಮಕ್ಕೆ ಬಂದು ಗ್ರಾಮ ಸಭೆ ಕರಿಬೇಕು. ಊರಲ್ಲಿ ಸಾಧಕ ಬಾಧಕ ಲೋಪದೋಷಗಳು ಎಷ್ಟದಾವೆ, ಇದಕ್ಕೆ ಒಳ್ಳೇದು ಎಷ್ಟಾಕತಿ, ಕೆಡಕ್ಕೆ ಎಷ್ಟಾಕತಿ ಅನ್ನೋದನ್ನು ಯೋಚನೆ ಮಾಡಬೇಕು. ಪಿ ಡಿ ಒ ಗ್ರಾಮ ಸಭೆ ಇವತ್ತಿಗೆ ನಮ್ಮೂರ ಗ್ರಾಮದಾಗ ಬಂದು ಕರೆದಿಲ್ಲ. ಕರಿದಂಗೆ ಇವ್ರು ಏಕಾಏಕಿ ಬಂದು ನಡವೂರ ಕೆರೆ ಮಾಡ್ತಾನೆ ಅಂದರೆ ಮುಂದೆ ಕೆರೆ ಮಾಡೋಕ್ಕಲ್ಲ, ಡ್ರೈನೇಜು ಉಕ್ಕಂದು ಊರೊಳಗೆ ನೀರು ಬರ್ತೈತಿ, ಸಾಕನ ಮಠ ಬರ್ತೈತಿ. ಹಿಂದೆ ಕೆರೆ ಮುಚ್ಚಿರೋ ಉದ್ದೇಶ 35 ವರ್ಷ ಕೆಳಗೆ ಊರ ನೀರು ನುಗ್ಗಿ ಮನೆಗಳು ಹಾಳಾಕ ಅನ್ನೋ ಉದ್ದೇಶಕ್ಕೆ ಕೆರೆ ಮುಚ್ಚಿದ್ದು.
ಅವತ್ತಿನ ಕಾಲದಾಗ ಕೋಳಿ ಸಣ್ಣ ಸಣ್ಣ ಪುಟ್ಟ ಕರುಗಳೆಲ್ಲ ತೇಲ್ಕೊಂಡು ಹೋಗಿದಾವೆ, ಕೊಚ್ಕೊಂಡು ಹೋಗಿದಾವೆ. ಆಮೇಲೆ ಹಿಂದಿನ ವರ್ಷ ಮಳೆ ಹೆಚ್ಚಾದಾಗೆ ರೋಡ್ನ ಸೊಂಟ ಮಟ್ಟ ನೀರು ಹರಿದತ್ತ, ವಿಡಿಯೋ ಅದಾವೆ, ವಿಡಿಯೋನು ಕೊಡ್ತೋಬೇಕಾರೆ ಎಲ್ಲ ಅದಾವೆ. ಈಗ ಇವರು ಒಡ್ ಕಟ್ಟಿ ನಡವರ ಕೆರೆ ಮಾಡಿ ನೀರು ಅದಕ್ಕೆ ಬಂದು ಸ್ಟಾಕ್ ಆಗಿ ಯಥೇಚ್ಛವಾಗಿ ಮಳೆ ಆಯ್ತು ಅಂದರೆ ಒಡ್ ಹೊಡ್ಕೊಂಡು ಊರೊಳಗೆ ನೀರು ಹೋಯ್ತು ಅಂದರೆ ಅಲ್ಲಿ ರಾತ್ರಿ ನೋಡ್ಯಾರ, ರಾತ್ರಿ 12 ಗಂಟೆಗೆ ಹೊಡ್ಕಂತ ಸರಿ ಒಡ್ಡು. ಅಲ್ಲ, ಈಗ ಅವರು ಹೊಸದಾಗಿ ಕೆರೆಯನ್ನ ಮಾಡ್ತಾರೋ ಹಿಂದಿನ ಪುರಾತನ ಕಾಲದಿಂದ ಇದ್ದಂತ ಕೆರೆಯನ್ನ ಸ್ವಚ್ಛಗೊಳಿಸ್ಬೇಕು ಅಂತ ಏನಾರ ಯೋಚನೆ ಸರ್ಕಾರ ಮಾಡ್ತಾವ ಅಂತ? ಸರಿ ಸರ್, ಈಗ ಏನಾಗಿದೆ ಅಂದರೆ ಪುರಾತನ ಕಾಲದಾಗ ಹಿಂದೆ ಇಲ್ಲಿ ಊರು ಇರಲಿಲ್ಲ ಸರ್. ಅವಾಗ ಊರ ಹಿಂದೆ ಯಾವುದೂ ಇರಲಿಲ್ಲ, ಕೆರೆ ಒಂದು ಸೈಡ್ ಆಗಿತ್ತು. ಈಗ ಊರಿನ ಮಧ್ಯಭಾಗದಲ್ಲಿ ಕೆರೆ ಆಗಿದೆ. ಈಗ ಊರಿನ ಮಧ್ಯಭಾಗದ ಕೆರೆ ಆಗಿರೋದ್ರಿಂದ ಈ ಪೂರ್ತಿ ಈ ಕೆರೆ ನೀರು ಏನಾದರೂ 4 ಕೆರೆಗೆ ನುಗ್ತತಿ, 4 ಕೆರೆಗೆ ಹೋಗತ್ತೆ ಪೂರ್ತಿ. ಈಗ ಅವ್ರು ಯಾರಪ್ಪ ಅಂದ್ರೆ ಅಷ್ಟನ್ನು ಕರ್ಕೊಂಡು ಇಂಜಿನಿಯರ್ ಕರ್ಕೊಂಡು 8 ರಿಂದ 10 ಅಡಿ ಗಾಡಿಗಳು ಶೀತಡಿರೋ ಅಡ್ಡಿರೋ ಈಗ ಹಂಗೆ ಅದಾವು. ಈಗ ಗೋಡೆ ಮೇಲೆ ಮಳೆ ಇಲ್ಲ, ಆದರೂ ನೀರು ಐತಿ ಗೋಡೆ ಮೇಲೆ, ಅಷ್ಟೊಂದು ಎಫೆಕ್ಟ್ ಆಗ್ತೈತಿ. ಅದಕ್ಕೆ ಈ ಕೆರೆ ಇದೆ, ಈ ಡ್ರೈನೇಜ್ ಕ್ಲೀನ್ ಮಾಡ್ಕೊಂತ ಹೋಗಿ ಮುಂದಕ್ಕೊಂದು ಕೆರೆ ಇದೆ, ಅದನ್ನ ಬೇಕಾದ್ರೆ ಅಗಲೀಕರಣ ಮಾಡಿ ರಿವಿಟ್ಮೆಂಟ್ ಮಾಡಿ ದನಕರ ಮೈ ತೊಳೆಕೆ, ಹೆಣ್ಮಕ್ಳಿಗೆ ಬಟ್ಟೆ ತೊಳೆಕೆ ಅನುಕೂಲ ಮಾಡಿಕೊಡ್ಲಿ. ಅನುಕೂಲ ಮಾಡಕ್ಕೆ ನಮ್ಮಿಂದ ಏನು ಅಭ್ಯಂತರ ಇಲ್ಲ. ಇಲ್ಲಿ ನಡ ಮಧ್ಯಭಾಗದಲ್ಲಿ ಬೇಡ ಕೆರೆ, ಮುಂದೆ ಲಾಸ್ಟ್ ತುದಿಗೆ ಐತಿ ಜಾಗ ಐತಿ, ಕೆರೆ ಐತಿ ಎಲ್ಲ ಐತಿ, ಅಲ್ಲಿ ಮಾಡ್ರಿ ಅಂತ. ಅಲ್ಲ, ತಮಗೆ ಮತ್ತೊಂದ್ಸರಿ ಪ್ರಶ್ನೆ ಕೇಳ್ತೇನೆ brother. ಕೇಳಿ. ಇದೇನ್ ಜಾಗ ಏನಿದ್ದೀರಿ, ತಾವುಗಳೇನ್ ನಿಂತಿದ್ದೀರಿ, ಮೂಲ ಕೆರೆ ಇತ್ತು, ಹೊಸದಾಗಿ ಸೃಷ್ಟಿ ಮಾಡುವಂತದ್ದು ಮಾಡಿ. ಮೂಲ ಕೆರೆನೇ ಇದು ಮೂಲ ಕೆರೆ ಪುರಾತನ ಕಾಲದಿಂದಲೂ ಇದೆ ಸರ್. ಇದು ಈ 35 ವರ್ಷ ಕೆಳಗೆ ಏನಾಗಿತ್ತು ಅಂದರೆ ಒಂದ್ಸರಿ ರಾತ್ರಿ 2 ಗಂಟೆ ಒಡ್ ಹೊಡ್ಕಂತು ಪ್ರತಿಯೊಂದು ಮನೆಗೂ ನೀರು ನುಗ್ಗಿದ್ವು. ಯಾರು ದನ ಕರುಗಳು ಸಣ್ಣ ಪುಟ್ಟ ಕರುಗಳು ಹಿಡ್ಕೊಳಕ್ಕಾಗಲಿಲ್ಲ. ಹುಡುಗರು ಹೆಂಗ ಸದ್ಯ ಮಕ್ಕಳು ಒಳಗೆ ಹಾಕ್ಯಂದ್ರು, ಕೋಳಿ ಎಲ್ಲ ತೆರ್ಕೊಂಡು ಹೋಗಿದಾವೆ. ಆ ಉದ್ದೇಶಕ್ಕೆ ಏನು ಮಾಡಿದ್ರು, ಕೆರೆ ಇದ್ರೆ ಇದು ಭಾರಿ ಕಷ್ಟ, ಒಡ್ಡು ಎಷ್ಟೊತ್ತನೇ ಹೊಡ್ಕಂತ ಗೊತ್ತಿಲ್ಲ. 15 ಅಡಿ ಒಡ್ಡಿತ್ತು, 15 ಅಡಿ ಒಡ್ಡು ಹೊಡ್ಕೊಂಡು ಪಾಸ್ ಆಗೈತಿ ನೀರು ಅವಾಗ. ಅದಕ್ಕೆ ಅದು 15 ಅಡಿ ಒಡ್ಡಿದ್ರು ಪಾಸ್ ಆಗೈತಿ ಅಂತ ಅವಾಗ ಕೆರೆ ಮುಚ್ಚೋ ವ್ಯವಸ್ಥೆ ಮಾಡಿದ್ರು ಹಿಂದೆ ಯಜಮಾನರುಗಳು. ಕೆರೆ ಮುಚ್ಚಿದ ಮೇಲೆ ಈಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಈಗ ಡ್ರೈನೇಜಿಂದ ನೀರು ಮಳೆ ಯಥೇಚ್ಛವಾಗಿ ಬಂತು ಅಂದ್ರೆ ಈಗ ಇಷ್ಟು ಮಟ್ಟ ಬರ್ತದೆ, ರೋಡ್ನ ಸೊಂಟ ಮಟ್ಟ ನೀರು ಹರಿತೈತಿ. ಈಗ ದನಕರುಗಳಿಗೆ ಕುಡಿಯಕ್ಕೆ, ಆಮೇಲೆ ಮಾಡ್ಲಿ. ಬಟ್ಟೆ ತೊಳೆಯಕ್ಕೆ ಅಲ್ಲ ಕುಡಿಯಕ್ ಮಾಡಿ ಆ ಕಡೆ ಮೂಲೆಯಾಗ ಐತಲ್ಲ. ಈಗ ಅಲ್ಲಿ ಮುಂದೆ ಕೆರೆ ಇದೆ ಸರ್, ಅಲ್ಲಿ ಕೆರೆ ಇದೆ, ಅದನ್ನ ಇನ್ನೂ ಸ್ವಲ್ಪ ಅಗಲೀಕರಣ ಮಾಡ್ಕೊಳ್ಳಿ. ಇವರು ಅಗಲ ಮಾಡ್ಕೊಳ್ಳಿ, ಅದಕ್ಕೇನಿಲ್ಲ. ಅಗಲ ಮಾಡ್ಕೊಂಡು ರಿವಿಟ್ಮೆಂಟ್ ಮಾಡಿದ್ರೆ ಬಟ್ಟೆ ತೊಳೆಯೋರಿಗೆ ಅನುಕೂಲ ಆಕತಿ, ದನ ಕರುಗಳಿಗೆ ಕುಡಿಯೋಕೆ ಅನುಕೂಲ ಆಕತಿ, ಯಾಕಾದ್ರೂ ಅನುಕೂಲ ಆಕತಿ. ಇದು ಎಷ್ಟು ಈ ಏನ್ ಜಾಗ ಕೆರೆ ಇದೆಯಲ್ಲ, ಇದು ಅಂದಾಜು ಎಷ್ಟು ಎಕರೆ ಇರ್ಬೋದು? 2.75 ಎಕರೆ ಸಾಮಾನ್ಯ ಒಂದು 2 ಚಿಲ್ಲರೆ ಎಕರೆ ಇರ್ಬೋದು ಸರ್. ಇದು 2.75 ಎಕರೆ ಬಿಡ. ಈಗ ಕೆಳಗಡೆ ಭಾಗದಲ್ಲಿ ಇರ್ತಕ್ಕಂಥದ್ದು ಆ ಕೆರೆ ಯಾವುದು ಅದು ಹೆಚ್ಚು ಕಡಿಮೆ ಒಂದು ಇದ್ರಾಗ ಸೇರೈತ್ರಿ. ಅದು ಇದ್ರಾಗೆ ಸೇರಿ ಸರ್. ಅದು ಇದಕ್ಕೆ ಸಂಬಂಧಪಟ್ಟತಿ. ಇದರಲ್ಲೇ ಅವಾಗ ಹಿಂದಿನ ಯಜಮಾನ್ರು ಇದರಲ್ಲೇ ಕೆರೆ ಮಾಡಿದ್ದಲ್ಲಿಗೆ, ಇದೇ ಜಮೀನಲ್ಲಿ ಕೆರೆ ಮಾಡಿದ್ರಲ್ಲಿ. ಕೆರೆ ಒಂದು ಸೈಡಿಗೆ ಇರಲಿ, ಮಧ್ಯಭಾಗದಲ್ಲಿ ಬೇಡ ಅಂತಂದೇಳಿ ಈಗ ಅದನ್ನ ಕೆರೆ ಬಿಟ್ಕೊಂಡು ಇವ್ರು ಮಧ್ಯಭಾಗದಲ್ಲಿ ತೋಡಿದ್ರೆ ಮುಂದಕ್ಕೆ ನೀರು ಎಲ್ಲಿ ಪಾಸ್ ಆಗೋದು, ಅಷ್ಟು ಬಂದದ್ದು ಸ್ಟಾಕ್ ಆಕತಿ ಇಲ್ಲಿಗೆ. ಈಗ ನಾನು ಹೇಳೋದು, ಈ ದಲಿತ ಕುಟುಂಬಗಳು ಕೆಲವರು ಇದ್ದಾರೆ, ಹಿಂದೂ ವರ್ಗದವರು ಹೌದೌದು, ಎಲ್ಲರೂ ಇದ್ದಾರೆ, ಎಲ್ಲ ಸಮುದಾಯದವರು ಇದ್ದಾರೆ. ನಾವು ಕೂಡ ಅಕ್ರಮ ಮನೆ ಕಟ್ಕೊಂತವಿ ಅಂತಂದು ಒಬ್ಬರಲ್ಲಿ ಹುಡುಗ ಮಾತಾಡ್ತಾರೆ. ಹಂಗಾರೆ ಈಗ ಅವ್ರಿಗೆ ಅಕ್ರಮವಾಗಿ ಕಟ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಡ್ತೀರಿ ಗ್ರಾಮ ಸರ್ಕಾರ ಅವಕಾಶ ಒಂದ್ ನಿಮಿಷ ಅಣ್ಣ. ಈಗ ಸರ್ ನಾನು ಹೇಳ್ದೇನು ಗೊತ್ತಾ, ಫಸ್ಟ್ ಆಫ್ ಆಲ್ PDO ನಮ್ಮೂರಲ್ಲಿ ಏನೈತಿ ಅನ್ನೋದು ಪೂರ್ತಿ ಎಲ್ಲ ಪಿನ್ ಟು ಪಿನ್ ಗೊತ್ತಿರುತ್ತೆ. PDO ಬಂದು ಗ್ರಾಮ ಸಭೆ ಕರಿಬೇಕು. ಇದನ್ನ ಯಾವ್ದಕ್ಕೆ ಉಪಯೋಗ ಮಾಡ್ಕೋಬೇಕು, ಸಾರ್ವಜನಿಕವಾಗಿ ಶಾಲಾ ಮಕ್ಕಳಿಗೆ ಫೀಡ್ ಮಾಡಿಕೊಡ್ಬೇಕು ಏನು ಅನ್ನೋದನ್ನು ಯಾವ್ದಕ್ಕೆ ಉಪಯೋಗ ಮಾಡ್ಬೇಕು ಅಂತೇಳಿ ಗ್ರಾಮ ಸಭೆ ಕರೆದ್ರೆ ಇಡೀ ಗ್ರಾಮದ ಎಲ್ಲ ಸಮುದಾಯದವರು ಸೇರ್ಕೊಂಡು ತೀರ್ಮಾನ ಮಾಡ್ಬೇಕು. ಅದು ಒಬ್ಬರ ತೀರ್ಮಾನ ಅಲ್ಲ, ಇಡೀ ಗ್ರಾಮ ಸಭೆ ಕರ್ಕೊಂಡು ತೀರ್ಮಾನ ಮಾಡಲಿ. ಎಲ್ಲ ಸಮುದಾಯದವರು ಸೇರಿ ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಲಿ. ಅದ್ರ ಪ್ರಕಾರ ನಮಗೇನಿಲ್ಲ ಸರ್. ನಮಗೆ ಅಲ್ಲ, ಬೈ ಚಾನ್ಸ್ ನಾವು ಕೆರೆ ಮಾಡಬೇಕು ಅಂತ ಹೊರಟ್ರಪ್ಪ ಯಾರು ಸರ್ಕಾರ ಅಲ್ಲ, ಈಗ ಅವ್ರ ಹತ್ರ ನಮ್ಮ ಸಾಧಕ ಬಾಧಕಗಳು ಹೇಳ್ಕೋಬೇಕಲ್ಲ ಸರ್. ನಮಗೆ ಪೂರ್ತಿ ಬರಲಿ, ಅವರು ಬಂದು ಈಗ ನೋಡಲಿ, ಸಾಧಕ ಬಾಧಕ ನಮಗೆಲ್ಲ ನೋಡಲಿ. ಅದ್ರ ಮೇಲೂ ನಿಮ್ಮ ಮನೆ ಬಿದ್ದರೂ ಪರವಾಗಿಲ್ಲಪ್ಪ, ಕೆರೆ ಮಾಡ್ತಾನೆ ಅನ್ನೋದು ಉದ್ದೇಶ ಇತ್ತಪ್ಪ ಅಂದರೆ ಅದ್ರ ಮೇಲೆ ಏನು ಮಾಡಕ್ಕೆ ಬರಲ್ಲ. ಹೌದ್ರಾ? ಈಗ ನಮ್ಮ ಗ್ರಾಮದವರಿಗೆ ಕೆಲಸ ಇಲ್ಲ, ಲೇಬರ್ಗೆ ಕೆಲಸ ಕೊಟ್ಟಿದ್ದೀರಿ ಎನ್ಆರ್ಜಿಯಲ್ಲಿ ಕೆಲಸ ಕೊಟ್ಟರೆ ಪಾಪ ಅವರಿಗೂ ಒಂದು ಉಪಯೋಗ ಆಕತಿ, ಒಳ್ಳೇದಾಕತಿ. ಇದು ಡ್ರೈನೇಜ್ ಪೂರ್ತಿ ಅಲ್ಲಿ ಏನು ಕೆಲಸ ಮಾಡ್ತಕ್ಕಂಥವ್ರಿಗೆ 99% ಪ್ರತಿಯೊಬ್ಬರಿಗೆ ಇಲ್ಲಿ ಕೆರೆ ತೊಡಿದ್ರೆ ಏನಕತಿ ಅನ್ನೋದು ಗೊತ್ತೈತಿ. ಕೆಲಸ ಮಾಡ್ತಕ್ಕಂಥವ್ರಿಗೂ ಅವ್ರಿಗೂ ಗೊತ್ತೈತಿ, ಎಲ್ಲಿ ಮಾಡಿದರೆ ಕಂಟ್ರೋಲ್ ಆಕತಿ ನೀರು ಅನ್ನೋದು ಅವ್ರಿಗೂ ಗೊತ್ತೈತಿ. ಈಗ ಅವರೇ ಹೇಳಿ, ಅಲ್ಲ ಟೋಟಲ್ ಏನಾಗಬೇಕಂತ ಹೇಳಿ ನೀವು. ಈಗ ಅದಕ್ಕೆ ಅವ್ರಿಗೂ ಗೊತ್ತೈತಿ. ಅದನ್ನ ಈಗ ಎಲ್ಲರೂ ಇಡೀ ಗ್ರಾಮ ಸರ್, ಈಗ PDO ಬಂದು ಗ್ರಾಮ ಸಭೆ ಕರೀಲಿ. ಈಗ ನಾಳೆ ಶಾಸಕರ ಗಮನಕ್ಕೆ ತಂದು ಇದನ್ನ ಅವರು ನಾಳೆ ಬರ್ತವೆ ಅಂತ ಹೇಳಿದ್ದಾರೆ. ಬಂದು ನೋಡಿ PDO ಹೇಳ್ತೀವಿ, ಗ್ರಾಮ ಸಭೆ ಕರೀಲಿ ಅಂತ ಹೇಳಿದ್ವಿ. ಗ್ರಾಮ ಸಭೆ ಕರೆದು ಗ್ರಾಮಸ್ಥರು ಏನು ತೀರ್ಮಾನ ತಗೊಂತಾರೆ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ. ಸರ, ಈಗ ಮನೆ ಕಟ್ಟೋಕ್ಕೆ ಸರ್ಕಾರ ಆದೇಶ ಕೊಟ್ಟರೆ ಮಾಡಲಿ ಅಂತ ನಮ್ಮ ಅಣ್ಣವ್ರು ಹೇಳಿದರು. ಈಗ ಆವತ್ತಿನ ದಿನ ಅವ್ರಿಗೆ ಬೇಕಾದಂಥ ಪ್ರಭಾವಿ ವ್ಯಕ್ತಿಗಳು ಅವ್ರ ಮನೆ ಕಟ್ಸಿಕೊಟ್ಟಿದ್ದಾರೆ. ಇವತ್ತು ಆಲ್ರೆಡಿ ಗುಡ್ಲದಾವೆ, ಅವ್ರಿಗೆಲ್ಲ ಅದಾವೆ, ಮತ್ತು ನಮಗೆ ಯಾಕಿಲ್ಲ ಸರ? ಕಟ್ಕೊಳ್ಳಪ್ಪ, ನೀನು ಬೇಡ ಅಂದೀವಿ ನಾವು. ಮತ್ತು ನಾವು ಆ ಥರ ನಮಗೂ ಒಂದು 10 ಅಡಿ ಆಗಲಿ ನಮಗೂ ಒಂದು ತೆರವು ಮಾಡಿಕೊಡ್ರಿ, ನಾವು ಕಟ್ಕೊಂತೀವಿ. ನಮಗೆ ಒಂದು ಸೈಟ್ನಾಗೆ 4-5 ಜನ ಅದಾವೆ, ಒಂದೊಂದು ಸೈಟ್ನಾಗೆ 4-5 ಜನ ಅದಾವೆ. ನಮಗೆ ಜಾಗ ಇಲ್ಲ, ಏನು ಮಾಡೋಕ್ಕೂ ಜಾಗ ಇಲ್ಲ. ನಾವು ಅದ್ರಾಗೆ ಕಟ್ಕೊಳಕ್ಕೆ ನಮಗೂ ಒಂದು ಅವಕಾಶ ಮಾಡಿಕೊಡ್ರಿ ಸರ. ಹಾಂ, ಈಗ ಅವತ್ತು ಸರ್ಕಾರ ಕೇಳಿ ಏನು ಯಾರಿಗೆ ಕಟ್ಟಕ್ಕೆ ಬಿಟ್ಟಿಲ್ಲ.
ಯಾರಿಗೆ ಕಟ್ಟಕ್ಕೆ ಕೊಟ್ಟಿಲ್ಲ, ಸರ್ಕಾರ ಕೇಳಿ ಅವ್ರವ್ರ ಪ್ರಭಾವಿಗಳು ನೀನು ಕಟ್ಗೆಳ ಅಂತ ಹೇಳಿ ಅವ್ರವ್ರ ಒಳಗಿಂದೊಳಗೆ ಹೇಳಿ ಕಟ್ಸಿದ್ರು. ಇವತ್ತು ಪ್ರತಿಯೊಬ್ಬರು ಬೇರೆ ಬೇರೆ ಊರರೆಲ್ಲ ಬಂದು ಇಲ್ಲಿ ಗುಡ್ಲಾಕ್ಯಂದಿದ್ದಾರೆ. ನಾವು ಇದ್ದೂರವ್ರು ಅನ್ನೋದಕ್ಕೆ ನಮಗೆ ಒಂದು ಅವಕಾಶ ಅಲ್ಲ ಸರ್. ನಮಗೆ ಮಾಡಿಕೊಡ್ರಿ, ನಮಗೆ ತೆರವು ಮಾಡಿಕೊಡ್ರಿ. ಕೆರೆ ಬೇಡ, ಈ ಊರಿಗೆ ಕೆರೆ ಬೇಡ. ಆ ಕಡೆ ಸೈಡಿಗೆ ಕೆರೆ ಐತಾ, ಅದನ್ನ ಅಗಲೀಕರಣ ಮಾಡ್ಕೊಳ್ಳಿ, ರಿವೆಟ್ಮೆಂಟ್ ಕಟ್ಕೊಳ್ಳಿ, ದನ ಕರ ತೊಳೆಯೋಕ್ಕೆ ಮಾಡೋಕ್ಕೆ ಎಲ್ಲವೂ ಮಾಡ್ಕೊಳ್ಳಿ ಅನುಕೂಲ. ಈ ಜಾಗಕ್ಕೆ ನಮಗೆ ದಲಿತರಿಗೆ ನಮಗೆ ಜಾಗ ಎಲ್ಲ ಜಾಗ ಕೊಡಲಿ. ನಾವು ಮನೆ ಕಡೆಗೆನಕ್ಕೆ ಒಂದು ನಮಗೆ ಅವಕಾಶ ಮಾಡಿಕೊಡ್ರಿ ಸರ್. ನಮಗೆ ಬೇಕಾದ್ರೆ ನಮ್ಮ ಸ್ಪಾಟಿಗೆ ಬಂದು ನೋಡಿರಿ, ನಮ್ಮ ಕೇರಿಗಳ ನೋಡಿರಿ, ನಮ್ಮ ಮನೆಗಳು ಏಟಾಟದಾವೆ, ಏನೇನಾಗಿದ್ದೇವೆ ನಾವು ಅನ್ನೋದು ನೋಡಿರಿ. ಬಂದು ಅದು ನೋಡಿ ತೀರ್ಮಾನ ತಗೊಂಡು ನಮಗೆ ಕೊಡ್ರಿ. ಈಗ ನಿಮ್ಮ ಸ್ನೇಹಿತರು ಒಬ್ರು ಇದ್ರಿ ಹೇಳಿದ್ರು, ಈಗ ಸಿಪೇಜ್ ಆಗತ್ತೆ ಬೇಡ, ಮನೆ ಕಡೆಗೆ ಅವಕಾಶ ಕೊಡ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಸಾರ್ವಜನಿಕರು ನಿಮ್ಮ ಸಾಮಾನ್ಯ ಸಭೆ ಇದ್ದರೆ, ಪಂಚಾಯತಿ ಮೆಂಬರ್ಗಳಿದ್ದರೆ, ಅಧಿಕಾರಿ ಇದ್ದರೆ ಏನೋ ಮಾಡ್ಬೋದತ್ತೆ. ಏನೋ ಈಗ ಯಾವ ಮೆಂಬರ್ಗೂ ಕೂಡ ಶಕ್ತಿ ಇಲ್ಲ. ಪಿಡಿಒ ಇರ್ತಾರೆ, ತಾಲೂಕು ಮಟ್ಟದ ಇಒಗಳು ಇರ್ತಾರೆ, ಅದಕ್ಕೆ ಹಾಗೆ ಶಾಸಕರು ಇರ್ತಾರೆ. ನೀವು ಅವ್ರ ಗಮನಕ್ಕೆ ತಗೊಂಡು ಗ್ರಾಮ ಪಂಚಾಯತಿ ಎಲ್ಲ ನಿಮ್ಮ ಗ್ರಾಮದಲ್ಲಿ ಎಲ್ಲರೂ ಕುಂತ್ಕೊಂಡು ಅಧಿಕಾರಿಗಳದ್ದು ಇಟ್ಕೊಂಡು ಒಂದು ಚರ್ಚೆ ಮಾಡ್ಕೊಂಡು ಒಂದು ತೀರ್ಮಾನ ಮಾಡ್ತೀವಿ. ನಾವು ಹೆಂಗಾದ್ರೂ ಓಕೆ ಸರ್. ಆದರೆ ಇವು ಇಲ್ಲಿ ಯಾವ ಗ್ರಾಮ ಸಭೆನೂ ನಡೆಯಲ್ಲ. ಇವ್ರು ಯಾರೂ ಬರಲ್ಲ. ಇದೇ PDO ಇವತ್ತು ಬರ್ಬೋದತ್ತಲ್ಲ ಸರ್, ಯಾಕೆ ಬರಲಿಲ್ಲ? ಇವರು ಯಾಕೆ ಬರಲಿಲ್ಲ? ಇವ್ರು ಒಬ್ಬ ಅಧಿಕಾರಿಗಳಾಗಿ ಒಂದು ಊರು ಸಮಸ್ಯೆ ಇಷ್ಟು ಜನ 200 ಜನ ಕುಂತೈತಲ್ಲ, 200 ಜನ ಕುಂದಿರಿಸಿ ಅವ್ರ ಪಾಡಿಗೆ ಅವ್ರು ಅದಾರಲ್ಲ, ಅವ್ರು ಯಾಕೆ ಬರ್ತಾ ಇಲ್ಲ? ಅಂದರೆ ಇವ್ರು ಏನೋ ಒಳಗೆ ಹಗರಣ ಮಾಡ್ತಾ ಇದಾರಂತಲ್ಲ. ಸೋಮವಾರ ಮಂಗಳವಾರ ಬರ್ತಾರೆ ಅನ್ಸುತ್ತೆ ನನಗೆ. ಬರಲೇಬೇಕು ಸರ್. ಅವತ್ತು ಬಂದು ಮಂಗಳವಾರ ಬುಧವಾರ ನಿಮಗೆ ಕೆಲಸ ಆಗ್ತದೆ. ಅವರು ಅಧಿಕಾರಿ ಇಂಜಿನಿಯರ್ ಬರ್ತಾರಂತ ಅನ್ಕೊಂಡಿದ್ದೀನಿ. ಬರಲು ವ್ಯವಸ್ಥೆ ಮಾಡ್ತೀವಿ. ಆಯ್ತು ಸರ್. ಸರ್ ನಮಸ್ತೆ ಸರ್. ಇಲ್ಲಿದು ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ರೆ, ಉದ್ಯೋಗ ಖಾತ್ರಿ ಅಡಿಯಲ್ಲಿ ಜನಗಳಿಗೆ ಕೆಲಸ ಕೊಟ್ಟಿದ್ದಾರೆ. ಆದರೆ ಕೆಲಸ ಎಲ್ಲಿ ಮಾಡ್ಬೇಕಂತೇಳಿ ಸೂಕ್ತವಾದ ಮಾರ್ಗದರ್ಶನ ನೀಡಿದ್ರೆ PDO ಅಧಿಕಾರಿಗಳಾಗಲಿ ತುಂಬ ತಪ್ಪು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಕೆರೆ ಇತ್ತು, ಆ ಕೆರೆನ ಮುಚ್ಚೋಗಿದೆ ಕೆರೆ, ಅದನ್ನು ಮತ್ತೆ ತೆಗೆದು ಊರಿಗೆ ಗೊಂದಲ ಮಾಡೋಕ್ಕೋಸ್ಕರನೇ ಇಷ್ಟೆಲ್ಲ ತೊಂದರೆ ಮಾಡ್ತಾರೆ. ಇಲ್ಲಿ ಗ್ರಾಮಸ್ಥರಲ್ಲೇ ಅವರವರಲ್ಲೇ ಭಿನ್ನಾಭಿಪ್ರಾಯ ಬರ್ತಾ ಇದೆ ಅಂತಂದಾಗ ಅಧಿಕಾರಿ ವರ್ಗದವರು ನಾವಿಲ್ಲಿ ಕೆಲಸ ಕೊಟ್ಟರೆ ಏನು ಸಮಸ್ಯೆ ಆಗ್ಬೋದು ಮುಂದೆ ಅನ್ನೋದು ಯೋಚನೆ ಮಾಡ್ದಂಗೆ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ. ಇಲ್ಲಿ ಆಯ್ತಲ್ವಾ, ಈಗ ಕೆರೆ ನಮಗೆ ಬೇಡ ಅಂತ ಹೇಳ್ತಾರೆ ಅಂತಂದಾಗ ಅಲ್ಲಿ ಕೆಲಸ ಮಾಡಿಸೋಂಥ ಅವಶ್ಯಕತೆ ಇರಲಿಲ್ಲ. ಬಟ್ ಇಲ್ಲಿ ಸುತ್ತಮುತ್ತ ಮನೆಗಳಿಗೆಲ್ಲ ಸಮಸ್ಯೆ ಆಗುತ್ತೆ ಅಂತ ಅಂದಮೇಲೆ ಅವ್ರು ಎಲ್ರಿಗೂ ಸಮಸ್ಯೆನೇ. 4 ಜನ ಸಮಸ್ಯೆ ಆಗ್ತಂತ ಅಂದರೆ ಎಲ್ರಿಗೂ ಸಮಸ್ಯೆ ಆದಂಗೆ. ಬಟ್ ಅಧಿಕಾರಿ ವರ್ಗದವರು ಬಂದು ಬೇರೆ ಕಡೆ ಇಲ್ಲೇ ಸುಮಾರು ಕೆಲಸ ಮಾಡ್ಸೋಕ್ಕಂಥ ಜಾಗಗಳು ಇದಾವಂತೆ. ಯಾಕೆ ಕೊಡಬಾರ್ದು ಕೆಲಸಗಳು ಅವರಿಗೆ? ಇಲ್ಲಿ ಕೆರೆ ಬೇಡ, ಊರ ನಡುವೆ ಕೆರೆ ಬೇಡ ಅಂತ ಹೇಳ್ತಾರಂಥದ್ದು ಎಲ್ಲರಿಗೂ ಸಮಂಜಸವಾದ ಉತ್ತರನೇ ಅದು. ಯಾಕೆಂದರೆ ನಾಳೆ ಮುಂದೆ ಏನೋ ಮಕ್ಕಳು ಆಟ ಆಡ್ಬೇಕಾದ್ರೆ ಏನೋ ಸಮಸ್ಯೆ ಆಗುತ್ತೆ. ಬಟ್ ಅದಕ್ಕೋಸ್ಕರ ಈ ಕೆರೆ ಕಾಮಗಾರಿ ನಿಲ್ಲಿಸ್ಬಿಟ್ಟು ಇಲ್ಲಿ ಇದೇ ಊರಲ್ಲೇ ಕೆಲಸಗಳು ತುಂಬ ಇದೆ ಮಾಡಿಸ್ಬೋದು. ದಯವಿಟ್ಟು ಅದ್ರ ಕಡೆ ಗಮನ ಹರಿಸ್ಬೇಕು ಸರ್ PDO ಸಾಹೇಬರು. ಕೂಲಿ ಕಾರ್ಮಿಕರು ಸಹ ಕೆಲಸ ಮಾಡೋಕ್ಕೆ ಖುದ್ದಾಮ್ ನಾವೇ ಹೋಗಿ ಹಾಕ್ಸ್ಕೊಂಬಂದಿರೋದು ಕೆರೆ ಅಂತೆ. ಇವಾಗ ಇಷ್ಟು 4 ದಿವಸನೂ ಮಾಡಿದ್ವಿ. 5ನೇ ದಿನದಲ್ಲಿ ನಮಗೆ ಇಷ್ಟೊಂದು ಗಲೀಜಿದ್ದೆಲ್ಲ ತೆಗ್ದಿವಿ. ಇವತ್ತು ನಮಗೆ ನಿಲ್ಲಿಸಿದ್ದಾರೆ, ಅಡ್ಡಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ ಕೆರೆ ತೆಗಿಬಾರ್ದು, ನೀರು ಬರ್ತೈತಿ, ನಮ್ಮ ಮನೇಲಿ ತನಿಸುಗಳು ಬರ್ತವೆ ಅಂತ. ಇಷ್ಟು ವರ್ಷ ಇಲ್ಲದ್ದು ಇವಾಗ ಬಂದಿತ್ತೆ ಅಂದರೆ ಯಾಕೆ ಬಂತು? ಇಷ್ಟು ದಿನ ಇದ್ದಿಲ್ಲ ಅವ್ರಿಗೆ ಅಡ್ಡಿ ಮಾಡೋಕ್ಕೆ. ಎಷ್ಟು ಗಲೀಜಿದ್ದನ್ನ ತೆಗೆದು ಹಾಕಿದೀವಿ. ಫಸ್ಟಿನ ದಿನನೇ ತೆಗಿಬೇಕಾರೆ ನಿಲ್ಲಿಸಿದ್ರೆ ಕಟ್ತಿದ್ದಿಲ್ಲ, ನಾವು ಅದು ಕ್ಲೀನು ಮಾಡ್ತಿದ್ದಿಲ್ಲ. ಇವಾಗ ನಾವು ಮಾಡ್ತಾ ಇದ್ದದನ್ನ ಇವಾಗ ಬಂದು ನಮಗೆ ಅಡ್ಡಿ ಮಾಡಿದ್ದಾರೆ. ನಮಗೆ ಇಲ್ಲಿ ನೀರಿಲ್ಲ, ನಮಗೆ ಹೊಲಗಳು ಇಲ್ಲ, ನಮಗೆ ಕೂಲಿ ಏನು ಕೆಲಸ? ನಮಗೆ ಇದು ಆದ್ರೆ ನಮಗೆ ಎಲ್ಲಾದ್ರೂ ನಮ್ಗೆ ಹಾಕೊಡ್ಲೇಬೇಕಿಲ್ಲ ಮಾಡೋಕ್ಕೆ. ಬೇರೆ ಕಡೆ ಅಂದ್ರೆ ನಮ್ಮ ಕೈಲಿ ಆಗಲ್ಲ ಹೋಗಕ್ಕೆ. ಅಲ್ಲ ಮೇಡಮ್, ಅವರು ನಾವು ಮಾಹಿತಿ ಇರೋ ಪ್ರಕಾರ ನಾನು ಎಲ್ಲ ಚರ್ಚೆ ಮಾಡ್ಕೊಂಡು ನಿಂತ ತಮ್ಮಗಳ ಎದುರುಗಡೆನೂ ಸಹ ಹೇಳಿದ್ದೀನಿ. ಅವರು ಕುಂಬಳೂರು ಗುಡ್ಡದಲ್ಲಿ ತಮಗೆ ಕೆಲಸ ಕೊಡುವಂಥದ್ದು ಮಾಡ್ತೇವೆ ಅಂತ ಹೇಳಿದ್ರೆ ನಂದು ಕೂಡ ಒತ್ತಡ ಇದೆ. ಕೆಲಸ ಕೊಡ್ಬೇಕು ಅವರಿಗೆ, ಯಾಕಂದ್ರೆ ಬರಗಾಲ ಬಂದಿದೆ. ಅಡಿಕೆ ತೋಟದಂತಂದ್ರೆ ಅವ್ರು ಚೆನ್ನಾಗಿದ್ದಾರೆ, ಅವ್ರು ಬೇಡ, ದಲಿತ ಕುಟುಂಬಗಳಿಗೆ ಕೆಲಸ ಬೇಕು ಅಂತ ನಾವು ಕೂಡ ಹೇಳ್ತೀವಿ. ಆಯ್ತು ಸರ್, ನಾವು ಕುಂಬಳೂರು ಗುಡ್ಡದಲ್ಲಿ ಸದ್ಯ ಮಟ್ಟಿಗೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ಕುಂಬಳೂರು ಗುಡ್ಡದಲ್ಲಿ ಹೋದ್ರೆ ಅವಕಾಶ ಇಲ್ಲ ಸರ್, ನಮ್ಗೆ ಅವಕಾಶ ಇಲ್ಲ, ನಮ್ಮ ಕೈಲಿ ಆಗಲ್ಲ. ಯಾಕೆಂದ್ರೆ ವಯಸ್ಸಾದವರು ಇದ್ದಾರೆ, ವೆಹಿಕಲ್ಸ್ಗಳು ಇದಾರೆ, ನಾವು ವೆಹಿಕಲ್ಗಳು ಇಲ್ಲ, ನಮ್ಗೆ ಹೋಗೋಕೆ ಕಷ್ಟ ಆಗುತ್ತೆ. ಪಾಪ ವಯಸ್ಸಾದ್ರೆ ಗುಡ್ಡ ಹತ್ತಕ್ಕಾಗುತ್ತಾ? ಇಲ್ಲಿಂದ ಹಿಡಿದು 1 ಕಿಲೋಮೀಟರ್ ತುದಿಗೆ ಹತ್ತಕ್ಕೆ ಸಾಧ್ಯನಾ? ಏನಾದ್ರೂ ಕಲ್ಲು ಜಾರಿ ಯಾರಾದ್ರೂ ಬಿತ್ತು ಅಂದ್ರೆ ಯಾರು ಜವಾಬ್ದಾರಿ? ಅವ್ರ ಜೀವಕ್ಕೆ ಯಾರು ಸ್ವಾಮಿ ಜವಾಬ್ದಾರಿ? ನಮಗಿಲ್ಲೇ ಕೆಲಸ ಕೊಡ್ಸಕ್ಕೆ ಹೇಳಿ. ನಮಗೆ ನಮ್ಮೂರಲ್ಲೇ ಕೆಲಸ ಇದೆ, ನಮ್ಮೂರಲ್ಲೇ ಕೆಲಸ ಕೊಡ್ಲಿ, ಎಲ್ಲಾರ ಕೊಡ್ಲಿ, ನಮ್ಗೆ ಇದೇ ಊರಾಗ ಬೇಕು. ನಮಸ್ತೆ ಸರ್. ನಮಗೆ ಕೆಲಸ ಬೇಕು ಸರ್. ಕೆಲಸ ಇದು ಮಾಡಕ್ಕಾರ ಯಾರು ಏನು ಅನ್ಲಿಲ್ಲ.
ಈಗ ಬಂದು ನಮಗೆ ಕೆಲಸ ನಿಲ್ಲಿಸ್ತದಾರೆ, ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತಾರೆ. ನಮಗೆ ದೂರ ಕೆಲಸ ನಾವೇ ಹಾಕ್ಸ್ಕೊಂಬಂದ್ರ ಖುದ್ದೊಮ್ಮೆ ಪಂಚಾಯತಿಗೆ ಹೋಗಿ ನಮಗೆ ಕೆಲಸ ಬೇಕು, ಇಲ್ಲೇ ಮಾಡಿಸ್ಬೇಕು. ಇಂಜಿನಿಯರು ಯಾರು ಇಲ್ಲಿ ನಮ್ಮೂರಾಗೂ ಯಾರು ಹೇಳಿಲ್ಲ, ನಾವೇ ಎಲ್ಲ ಮಹಿಳೆಯರು ಹೋಗಿ ಕೆಲಸ ಹಾಕ್ಸ್ಕೊಂಬಂದ್ರದ್ದು. ಇದು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ತೀಟೆ ಮಾಡಿದ್ರು ಅಂತ ಏನೂ ಇಲ್ಲ. ನಾವೇ ಖುದ್ದಮ್ಮ ಕೂಲಿಕಾರರು ಹೋಗಿ ಕೆಲಸ ಹಾಕ್ಸ್ಕೊಂಬಂದೇವಿ. ನಾವೇ ಇಲ್ಲೇ ಮಾಡ್ಬೇಕು, ಇಲ್ಲೇ ಎಲ್ಲಾರು ಹುಡುಕಿ ಅವ್ರಿಗೆ ಕೆಲಸ ಕೊಡಕ್ಕೆ ಹೇಳ್ಬೇಕು ಅಷ್ಟೇ. ನಮಸ್ತೆ. ನಮಗೆ ಕೆಲಸಕ್ಕಾಗಿ ನಾವು ಹೆಣ್ಮಕ್ಳು ಹೋಗಿ ನಾವೇ ನಿಂತಿದ್ದು ಹಾಕ್ಸ್ಕೊಂಬಂದದ್ದು ಪಂಚಾಯತಿಗೆ ಹೋಗಿ. ನಮಗೆ ಬೇಕು ಕೆಲಸ ಇಲ್ಲೇಯ, ಅಲ್ಲಿ ಇಲ್ಲಿ ಹೋಗಲ್ಲ. ಇಲ್ಲೆಲ್ಲರಿಗೂ ತಟ್ಟೆ ಮಾಡಿ ನಿಲ್ಸಿದ್ದಾರೆ. ಈಗ 8-10 ದಿವಸದ ತನಕನೂ ಇದ್ದಿಲ್ಲ. ಇವತ್ತು ಬಂದತ್ತೆ ಎಲ್ಲರಿಗೂ, ನೀರು ಬಂದತ್ತಿ ಅದು ಬಂದತ್ತೆ ಅಂತಂದು. ಈಗ ನಮಗೆ ಕೆಲಸ ಬೇಕು. ತಮಗೆ ಉದ್ಯೋಗ ಖಾತ್ರಿ ಉದ್ಯೋಗ ಖಾತ್ರಿ ಯೋಜನೆ ಅಂಬೋದು ಬರಲೇಬೇಕು, ಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಬೇಕು ಅಂತ ವಾಲಂಟಿಯರ್ ತಾವು ಹೋದ ನಂತರ ಅಧಿಕಾರಿಗಳು ಕೆಲಸ ಹಾಕಿ ಕೊಡ್ತಾರೆ. ಹೇಳ್ಬೇಕತ್ರ ಅಧಿಕಾರಿ ವರ್ಗದವರಿಗೆ. ಹೇಳ್ಕೊಟ್ಟದಲ್ಲ, ಹೇಳಿಲ್ಲಲ್ಲ ಅವ್ರಿಗೆಲ್ಲ. ನಾಡಿ ಚಪಾಟಿ ತಗೋತೀವಲ್ಲ ಅವಾಗ ಏನು ಹೇಳಿಲ್ಲಲ್ಲ ಬಂದು. ಈಗ ಯಾಕೆ ಹೇಳ್ತಿದಾರೆ? ಮತ್ತು ನಾವು ಎಲ್ಲಿಗೆ ಹೋಗಕ್ಕೀಗ? ಈ ಚಪಾಟಿ ತೆಗೆದ ಮೇಲೆ ತೆಗೆದು ಬಿಡ್ತಾರಂತ ಅಂದ್ರೆ ಹೆಂಗ್ ತೆಗೆದು ಬಿಡ್ತಾರೆ? ಇಸಕಂದಿನ ಮಾಡಿದಾರ. ಅದಕ್ಕೆ ನಮಗೆ ಬೇಕು, ಇಲ್ಲೇ ಹಾಕೊಳ್ಳಿ. ನೆಲವನಿ ಗ್ರಾಮದಾಗ ಹಾಕೊಡ್ಬೇಕು. ಈ ಕೆರೆಯಿಂದ ಅಂದ್ರೆ ಅಲ್ಲಿಗೆ ಎಲ್ಲಿ ಎಷ್ಟು ಒಂದ್ ಸ್ವಲ್ಪ ಹಾಕತಿ, ಅಲ್ಲಿಂದ ಅಷ್ಟೇ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಐತಲ್ಲ ಯಾಕು ಅದನ್ನ ಒಟ್ಟಿಗೆ ಹಾಕೊಡ್ಲಿ. ಇಲ್ಲ ಬಿಡ್ಸಿದ್ರೆ ಬಿಟ್ಟೇ ಬಿಡ್ಲಿ ಒಟ್ಟವ. ಅಲ್ಲಿಂದ ಇಲ್ಲಿಗೆ ಅಷ್ಟಕ್ಕೆ ಏನಿಲ್ಲ. ಇಲ್ಲ ಸೈಟೇ ಮಾಡ್ಕೊಟ್ಬಿಡ್ಲಿ ನಮಗೆ. ಒಟ್ಟಿಗೆ ನಮಗೆ ಇಷ್ಟಿಟ್ಟು ಅಂತ ಮಾಡ್ಕೊಡ್ಲಿ ಸೈಟಯ್ಯ. ನಮಗೆ ವಯಸ್ಸಾಗಿದೆ ಸರ್, ನಾವು ಹೋಗೋಕ್ಕಾಗಲ್ಲ. ನಾವು ಇದ್ದೂರಾಗೆ ಕೆಲಸ ಮಾಡೋರು. ನಾವು 60 ವರ್ಷ ಮೇಲಾಗೈತಿ, ನಮ್ಮ ಕೈಲಿ ಆಗಲ್ಲ. ಗುಡ್ಡ ಹತ್ತಕ್ಕೆ ಆಗಲ್ಲ. ನಮ್ಮ ಮನೆ ಬೈಕ್ ಇಲ್ಲ. ನಾವು ಭಾಳ ಬಡವ್ರು ನಮಸ್ತೆ.